ಹಾಯ್ ಹಲೋ ಫ್ರೆಂಡ್ಸ್, ಕಣಗಾಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಯೋಚನೆ ಮಾಡಬೇಕಾದ ಸಮಯ ಬಂದಿದೆ. ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ? 2025ರಲ್ಲಿ ನಿಜವಾಗ್ಲೂ ಇದ್ದೀವಾ? ನಾವೆಲ್ಲರೂ ಎಜುಕೇಟೆಡ್ ಆಗಿದ್ದೀವಾ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಿದೆ. ಯಾಕೆ ಗೊತ್ತಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಧಾರ್ಮಿಕ ಸ್ಥಳಕ್ಕೆ ನಾವು ಭಕ್ತಿ ಭಾವದಿಂದ ಹೋಗಬೇಕು. ಆದರೆ ಈಗ ಕುಂಭಮೇಳದಲ್ಲಿ ಆಗಿದ್ದಾದರೂ ಏನು? ಅಲ್ಲಿಗೆ ಒಂದು ಜಾತ್ರೆ ಆಗಿರ್ಬೋದು, ಒಂದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಏನೇ ಆಗಲಿ ಅಲ್ಲಿ ತುಂಬ ಜನ ವ್ಯಾಪಾರಿಗಳು ಬರ್ತಾರೆ. ಬಡವ ಶ್ರೀಮಂತ ಎಲ್ಲರೂ ತಮ್ಮ ಹೊಟ್ಟೆ ಪಾಡಿಗಾಗಿ ಜೀವನ ಕಟ್ಕೊಳ್ಳೋದಕ್ಕೆ ಬರ್ತಾರೆ. ಅದೇ ಥರ ಅಲ್ಲಿ ಒಂದು ಬುಡಕಟ್ಟು ಜನಾಂಗದ ಹುಡುಗಿ ತನ್ನ ಹೊಟ್ಟೆ ಪಾಡಿಗೆ ಮಣಿಗಳನ್ನು ಮಾರುವ ಉದ್ದೇಶದಿಂದ, ಹಣ ಸಂಪಾದಿಸುವ ಉದ್ದೇಶದಿಂದ ಬಂದಿರುತ್ತೆ. ಆದರೆ ಇಂದಿನ ಸೋಷಿಯಲ್ ಮೀಡಿಯಾ ಆ ಹುಡುಗಿ ನಗುವನ್ನೇ ಕಿತ್ಕೊಬಿಟ್ಟಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಆ ಹುಡುಗಿ ಬೇರೆ ಯಾರು ಅಲ್ಲ, ಆ ಹುಡುಗಿ ಹೆಸರೇ ಮೊನಾಲಿಸಾ. ಯಾರೋ ಒಬ್ಬ ಈ ಹುಡುಗಿಯನ್ನು ನೋಡಿ ಒಂದು ಇಂಟರ್ವ್ಯೂನ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಮಾಡ್ತೀನಿ ಅಂತ ಒಂದು ಪೋಸ್ಟನ್ನು ಮಾಡ್ತಾನೆ. ಅಷ್ಟೇ ಆಗಿದ್ದು. ಇನ್ನು ಎಲ್ಲ ಹುಡುಗಿ ವೈರಲ್ಲು. ಪ್ರತಿಯೊಬ್ಬರು ಕೂಡ ಇಂಟರ್ವ್ಯೂ ಅಂತ ಹೋದರು. 1-2 ಜನಕ್ಕಾದರೆ ಕೊಡ್ಬೋದು, 100 ಜನಕ್ಕಾದರೆ ಬರೀ ಇಂಟರ್ವ್ಯೂನೇ ಕೊಡ್ತಾ ಹೋದರೆ ಆ ಹುಡುಗಿ ಹೊಟ್ಟೆ ಪಾಡ ಹೇಗೆ ಮಾಡ್ಕೋಬೇಕು ಅಲ್ವಾ? ಅದು ಅಲ್ಲದೆ ಗಾಬರಿನೂ ಆಗುತ್ತೆ. ಸೊ ಇದೇ ಆಗಿರೋಕ್ಕಂತಹದ್ದು. ಆ ಹುಡುಗಿ ಎಲ್ಲ ತುಂಬ ಜನ ಮನೆ ಮುಂದೆ ಎಲ್ಲ ಹೋಗಿದ್ದಾರೆ, ಇಂಟರ್ವ್ಯೂ ಮಾಡೋದಕ್ಕೆಲ್ಲ ಹೋಗಿದ್ದಾರೆ. ಸೊ ಇದರಿಂದ ಏನಾಗಿದೆ, ಅವರು ಮನೆ ಬಿಟ್ಟರೆ ಹೊರಗಡೆ ಕಳಿಸಿಲ್ಲ ಮತ್ತು ಊರಿಗೆ ಕಳಿಸಿದ್ದಾರೆ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಅದೊಂದು ಚಿಕ್ಕ ವಿಡಿಯೋದಲ್ಲಿ ಮೊಬೈಲ್ ಫೋನನ್ನು ಸಹ ಕಿತ್ತು ಎಸ್ತಿದೆ ಹುಡುಗಿ ಬೇಸರದಿಂದ ಅಲ್ವಾ? ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಎಷ್ಟು ಏನೇನೋ ಸಾಧನೆನ ಮಾಡಿರೋಕ್ಕಂಥವ್ರು ಇದ್ದಾರೆ. ಅವ್ರನ್ನ ಬಿಟ್ಟು ನಾವು ಪಾಪ ಆ ಮುಗ್ಧ ಹುಡುಗಿ ತನ್ನ ಹೊಟ್ಟೆ ಪಾಡಗಾಗಿ ದುಡಿತಿರೋಕ್ಕಂಥ ಹುಡುಗಿಯನ್ನು ನಾವು ಈ ಸೋಷಿಯಲ್ ಮೀಡಿಯಾ ಈ ಥರ ಹಿಂಸೆ ಕೊಡ್ತಾ ಇರೋದು ನೋಡಿದ್ರೆ ಏನೋ ಅನಿಸುತ್ತೆ. ಅಂತ ಹೇಳಿದ್ರೆ ಇಂದಿನ ಸಮಾಜದಲ್ಲಿ ನಾವು ಹೇಗಿದ್ದೀವಿ, ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇದೆ. ಜಸ್ಟ್ ಫಾರ್ ಒಂದು ಸೋಷಿಯಲ್ ಮೀಡಿಯಾ ಎಲ್ರಿಗೂ ತನ್ನದೇ ಆದಂಥ ಸಮಸ್ಯೆಗಳು ಕೆಲಸಗಳು ಇರುವ ಸಮಯದಲ್ಲಿ ಅಲ್ವಾ, ಈಗ ಇಲ್ಲಿವರೆಗೂ ಕುಂಭಮೇಳದಲ್ಲಿ 8 ಕೋಟಿಗೂ ಅಧಿಕ ಜನ ಅಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಇದೇ ಹುಡುಗಿಗೆ ಬಾಲಿವುಡ್ ಇಂದನೂ ಕೂಡ ಆಫರ್ ಬರ್ತಾ ಇದೆ. ಕೆಲವು ನಿರ್ದೇಶಕರು ಭೇಟಿಯನ್ನು ಮಾಡಿದ್ದಾರೆ ಅನ್ನೋಕ್ಕಂಥ ವಿಚಾರಗಳು ಕೂಡ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಅದು ಎಷ್ಟು ಸತ್ಯ, ಅದು ನಿಜವಾಗೂ ಈ ಹುಡುಗಿ ಜೀವನ ತುಂಬ ಎತ್ತರಕ್ಕೆ ಹೋಗುತ್ತಾ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.